ಕಲಬುರಗಿಯ ವಾರ್ಡ್ ನಂಬರ್ 54ರಲ್ಲಿ 350 ಮನೆಗಳು ಮಂಜೂರಾಗಿದ್ದು, ಆ ಮನೆಗಳ ನಿರ್ಮಾಣ ಅವೈಜ್ಞಾನಿಕ ಮತ್ತು ಕಳಪೆ ಮಟ್ಟದಾಗಿದ್ದು ಪರಿಶೀಲನೆ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ರಾಜ್ಯ ಅಧ್ಯಕ್ಷ ದತ್ತು ಹಯ್ಯಾಳ್ಕರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2018-19 ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಕಲಬುರಗಿಯ ತಾರ್ಫೈಲ್ ಬಡಾವಣೆಯ ವಾರ್ಡ್ ನಂಬರ್ 54ರಲ್ಲಿ 350 ಮನೆಗಳು ಮಂಜೂರಾಗಿದ್ದು, ಆ ಮನೆಗಳ ನಿರ್ಮಾಣ ಅವೈಜ್ಞಾನಿಕ ಮತ್ತು ಕಳಪೆ ಮಟ್ಟದಾಗಿದ್ದು ಪರಿಶೀಲನೆ ಮಾಡಬೇಕು ಎಂದು ಆಗ್ರಹಿಸಿದರು. ಆ ಮನೆಗಳು ಕೂಡ ಕುಸಿದು ಬಿದ್ದಂಥ ಮನೆಗಳಾಗಿರಲ್ಲ, ಅದಕ್ಕೋಸ್ಕರ ಸುದ್ದಿಗೋಷ್ಠಿ ಬಂದಿವಿ. ಮತ್ತು ಈ ಸಂದರ್ಭದಲ್ಲಿ ಗುಂಡೇಶ ಶಿವನೂರು ಇರ್ತಾರೆ, ದತ್ತು ಹಯ್ಯಾಳ್ಕರ್ ಹಾಗೂ ಮತ್ತು ಶ್ರೀಮತಿ ಗೋರಂಪಳ್ಳಿ ಹಾಗೂ ಶ್ರೀಮತಿ ಮುತ್ತಂಗಿಯವರು ಈ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶ ಮಾತಾಡ್ತಾರೆ. ಗುಂಡೇಶ ಶಿವನೂರು ಕರ್ನಾಟಕ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 2018 ಮತ್ತು 19ರಲ್ಲಿ ನಿರ್ಮಾಣ ಆಗ್ತಕ್ಕಂಥ ಮನೆಗಳು ಕಳಪೆ ಗುಣಮಟ್ಟದ ಮನೆಗಳಾಗಿರ್ತವೆ. ಯಾವುದೇ ರೀತಿಯ ಥರ್ಡ್ ಪಾರ್ಟಿ ಇನ್ಫೆಕ್ಷನ್ ಮಾಡಿರುವುದಿಲ್ಲ. ಸುಮಾರು ತಾರ್ಫಲ್ ಬಡಾವಣೆಯಲ್ಲಿ 350 ಮನೆಗಳು ಶಂಕ್ಷನ್ ಆಗಿರ್ತವೆ. ಅದರಲ್ಲಿ 300 ಮನೆಗಳೇನು ಮಾಡಿದ್ದಾರೆ, ಅದು ಖುದ್ದಾಗಿ ಫಲಾನುಭವಿಗಳು ತಾವು ಮಾಡ್ಕೊಂಡಿರ್ತಾರೆ. ಅದರೊಳಗೆ ಕೆಲವೊಂದು ಮನೆಗಳು ಯಾಕಪ್ಪ ಅಂದರೆ ಅಲ್ಲಿ ನಮ್ಮ ತಾರ್ಫಲ್ ಸ್ಲಮ್ ಬಡಾವಣೆಯಲ್ಲಿ ಭಾಳಷ್ಟು ಜನ ಕೂಲಿ ಕಾರ್ಮಿಕರಿದ್ದಾರೆ. ಅವರಿಗೆ ಕಾಂಟ್ರಾಕ್ಟರ್ ಏನು ಹೇಳ್ತಾರಪ್ಪ ಅಂದರೆ, ನೀವು ನಿಮ್ಮ ಮನೆಗಳನ್ನು ನೀವು ನಿರ್ಮಾಣ ಮಾಡಿಕೊಡ್ರಿ, ನಿಮಗೇನು ಕೂಲಿ ಕೊಡಬೇಕು ನಾವು ಆ ಕೂಲಿ ಕೊಡ್ತೀವಿ, ನಿಮಗೇನು ಮೆಟೀರಿಯಲ್ ಕೊಡಬೇಕು ನಾವು ಆ ಮೆಟೀರಿಯಲ್ ಕೊಡ್ತೀವಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿರ್ತಾರೆ. ಅದಕ್ಕೆ ಆ ಫಲಾನುಭವಿಗಳು ತಮ್ಮ ಮನೆ ತಾವು ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಸರಿಯಾದ ಸಮಯದಲ್ಲಿ ಕೂಲಿನೂ ಕೊಟ್ಟಿರೋಂಗಿಲ್ಲ ಇವರು, ಮತ್ತು ಮೆಟೀರಿಯಲ್ ಕೊಟ್ಟಿರೋಂಗಿಲ್ಲ. ಆ ರೆಡಿ ಆಗಿರ್ತಕ್ಕಂಥ ಮನೆಗಳ ಫೋಟೋಗಳನ್ನು ತೊಗೊಂಡು ಥರ್ಡ್ ಪಾರ್ಟಿ ಇನ್ಫೆಕ್ಷನ್ನಾಗ ಪ್ರೋಗ್ರೆಸ್ ರಿಪೋರ್ಟ್ನಾಗ ಆ ಫೋಟೋಗಳಿಟ್ಟು ನಾವು ಮನೆ ಮಾಡಿದ್ದೇವೆ ಅಂತೇಳಿ ಬಿಲ್ ತೊಗೊಂಡಿರ್ತಾರೆ ಇವರು. ಈಗ ಬಡ ಫಲಾನುಭವಿಗಳೇನು ಮನೆ ಮಾಡ್ಕೊಂಡಾರ, ಅವ್ರಿಗೆ ಬಿಲ್ಲು ಕೊಟ್ಟಿಲ್ಲ, ಮೆಟೀರಿಯಲ್ ಕೊಟ್ಟಿಲ್ಲ, ಅವ್ರು ಪರದಾಡಕತ್ತಾರೆ. ಆಫೀಸ್ಗೆ ಹೋದರೆ ಅಲ್ಲಿರ್ತಕ್ಕಂಥ ಬೇಜವಾಬ್ದಾರಿ ಆಫೀಸರ್ಸ್ಗಳು ಆ ಕಾಂಟ್ರಾಕ್ಟ್ರಿಗೆ ಸಾಬ್ರೆ ಅಂತೇಳಿ ಮಾತಾಡ್ತಾರೆ. साहब ये लोग तारफेल से आए, इनका घर का कुछ काम रुका है, इनको पेमेंट नहीं दिए बोलकर आए, मटेरियल नहीं दिए बोलकर आ रहे हैं उन लोग, उनका क्या है ಸಾರ್ಟ್ ಔಟ್ ಕರೋ ಸಾಬ್ ಅಂತ ಹೇಳ್ಕಿಂದ ಅಲ್ಲಿರ್ತಕ್ಕಂಥ ಸೆಕ್ಷನ್ ಆಫೀಸರು ಅಲ್ಲಿ ಮಾಡ್ತಕ್ಕಂಥ ಇಂಜಿನಿಯರ್ಗಳಿಗೆ ಸಾಬ್ ಅಂತೇಳಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಅವ್ರು ಮಾತಾಡ್ತಕ್ಕಂಥ ಶೈಲಿಯಲ್ಲಿ ಗೊತ್ತಾಗ್ತದೆ, ಸಂಪೂರ್ಣ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಾಯಿತು, ಮತ್ತು ಅವ್ರ ಕೈ ಕೆಳಗಿರ್ತಕ್ಕಂಥ ಸಹಾಯಕ ಇಂಜಿನಿಯರ್ಗಳಾಯಿತು, ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಾಯಿತು, ಈ ಒಂದು ಕಾಮಗಾರಿ ಹಿಡಿದಿರ್ತಕ್ಕಂಥ ಗುತ್ತೇದಾರಿಗೆ ಗುಲಾಮರಾಗಿದ್ದಾರೆ ಅಂತೇಳಿ ಕಾಣಿಸ್ತದೆ. ಯಾಕಂದ್ರೆ ಅವರು ನ್ಯಾಯಯುತವಾದ ಒಂದು ಪಕ್ಷ ವಿಪಕ್ಷ ನೋಡಿ ಕರೆಕ್ಟ್ ಅವ್ರು ಬಂದ್ಕಿಂತ ಥರ್ಡ್ ಪಾರ್ಟಿ ಇನ್ಫೆಕ್ಷನ್ ಮಾಡಿ ಅವ್ರಿಗೆ ಬರಬೇಕಾಗಿರ್ತಕ್ಕಂಥ ಫಲಾನುಭವಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯ ಸಿಗಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾಯಿಲ್ಲ. ಇಲ್ಲಿವರೆಗೂ 6 ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ, ಥರ್ಡ್ ಪಾರ್ಟಿ ಇನ್ಫೆಕ್ಷನ್ ಮಾಡಿರಿ, ಅವ್ರು ಮಾಡಿರ್ತಕ್ಕಂಥ ಮನೆಗಳ ಗುಣಮಟ್ಟ ಚೆಕ್ ಮಾಡಿರಿ, ಅದರೊಳಗೆ ಸ್ಟ್ರೆಂತ್ ಏನದ ನೀವು ನೋಡಿರಿ. ನೀವು ಹಾಕಿ 6 ತಿಂಗಳಾಗಿಲ್ಲ, ಮನೆಗಳು ಸೋರಾಕತ್ತವೆ. ಈಗ ಪ್ಲಾಸ್ಟರ್ ಮಾಡಿದ ಮನೆಗಳು ಸೀಳು ನಿಂತವೆ. ಇವೆಲ್ಲ ಕ್ವಶನ್ಗಳು ಮಾಡ್ತಾಯಿದ್ರೆ ನಿಮ್ಮದೇನದಪ್ಪ ನೀವು ಮಾಡ್ಕೇರಿ ಮನೆಗೆ ಹೋಗ್ರಿ ಅಂತ ಕೆಲವೊಂದು ನಾಯಕರಿಗೆ ಅವ್ರು ಅಲ್ಲೇ ಸೈಲೆಂಟ್ ಮಾಡಿ ಕಳ್ಸಕತ್ತಾರೆ. ಇಲ್ಲಿ ಈ ಗರೀಬರಿಗೆ ಮುಖ ತೋರಿಸಿ ಕೆಲವೊಂದು ನಾಯಕರು ತಮ್ಮ ಮನೆಗಳು ತುಂಬಿಕವ್ರು ಬೇರೆ ಆಗಿಬಿಟ್ರಿ. ಈಗ ಈ ಗರೀಬರ ಪರವಾಗಿ ಹೋರಾಟ ಮಾಡಬೇಕಾದ್ರೆ ಇವ್ರು ದಿನಗೂಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.